ಓಂ ಶಾಂತಿ. ಇಂದಿನ ತಾರೀಕಾಗಿದೆ 5/5/2025. ಪ್ರತಃ ಮುರಳಿ ಓಂ ಶಾಂತಿ ಬಾಪ್ದಾದ ಮಧುಬನ. ಬಾಬಾ ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸದಾ ಈ ನಶೆಯಲ್ಲಿರಿ. ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀವಿ. ಯಾವ ತಂದೆಯನ್ನು ಎಲ್ಲರೂ ಕರೆದರೋ ಅವರೀಗ ನಮ್ಮ ಸಮ್ಮುಖದಲ್ಲಿದ್ದಾರೆಂದು ನಮಗೆ ತಿಳಿದಿದೆ. ಇಂದಿನ ಪ್ರಶ್ನೆ ಆಗಿದೆ, ಯಾವ ಮಕ್ಕಳ ಬುದ್ಧಿಯೋಗವು ಸರಿಯಾಗಿರುತ್ತದೆಯೋ ಅವರಿಗೆ ಯಾವ ಸಾಕ್ಷಾತ್ಕಾರವೂ ಆಗುತ್ತವೆ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಸತ್ಯುಗಿ ಹೊಸ ರಾಜಧಾನಿಯಲ್ಲಿ ಏನೆಲ್ಲ ಆಗುತ್ತದೆ, ಹೇಗೆ ನಾವು ಶಾಲೆಯಲ್ಲಿ ಓದುತ್ತೇವೆ ಮತ್ತು ರಾಜ್ಯವನ್ನು ಮಾಡುತ್ತೇವೆ, ಇವೆಲ್ಲ ಸಾಕ್ಷಾತ್ಕಾರಗಳು ಎಷ್ಟೆಷ್ಟು ನಾವು ಹತ್ತಿರದಲ್ಲಿ ಬರುತ್ತೇವೆಯೋ ಅಷ್ಟು ಆಗುತ್ತಾ ಇರುತ್ತದೆ. ಯಾರ ಬುದ್ಧಿಯೋಗವು ಸರಿಯಾಗಿರುತ್ತದೆ, ಯಾರು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೆ, ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಒಬ್ಬ ತಂದೆ ನೆನಪಿನಲ್ಲಿರುತ್ತಾರೋ ಅವರಿಗೆ ಇವೆಲ್ಲ ಸಾಕ್ಷಾತ್ಕಾರಗಳು ಆಗುತ್ತವೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀವಿ ಅಂದರೆ ತಂದೆ ನಮಗೆ 3 ರೂಪದಲ್ಲಿ ಪಾಲನೆಯನ್ನು ನೀಡ್ತಾ ಇದ್ದಾರೆ. ತಂದೆ, ಟೀಚರ್, ಸದ್ಗುರು ಆಗಿ. ಹಾಗಾಗಿ ಇಲ್ಲಿ ನಾವು ತಂದೆ ತಿಳಿಸುವಂತಹ ಪ್ರತಿ ಮಾತಿನ ಮೇಲೆ ಗಮನ ಕೊಡುವಂತಹ ವಿದ್ಯಾರ್ಥಿಗಳಾಗಿದ್ದೇವೆ. ಯಾರು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೋ ಮತ್ತು ಒಬ್ಬ ತಂದೆಯ ನೆನಪಿನಲ್ಲಿರುತ್ತಾರೋ ಅವರಿಗೆ ಇವೆಲ್ಲ ಸಾಕ್ಷಾತ್ಕಾರಗಳು ಆಗುತ್ತವೆ ಅಂದರು ಬಾಬಾ. ಈಗ ಭಕ್ತಿ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲ ತಂದೆ ಯಾರು, ಎಲ್ಲಿದ್ದಾರೆ, ಅವರ ನಾಮ, ರೂಪ, ದೇಶ, ಕಾಲ, ಅವರು ನಿರಾಕಾರ ಜ್ಯೋತಿಬಿಂದು ಸ್ವರೂಪ ಶಿವತಂದೆ ಆಗಿದ್ದಾರೆ ಅನ್ನೋ ಜ್ಞಾನನೇ ನಮಗೆ ಗೊತ್ತಿರಲಿಲ್ಲ. ಆದರೆ ಸಂಗಮಯುಗ ಅಂದ್ರೇ ನಾನು ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ ಅಂತ ತಂದೆ ಬಂದು ಪರಿಚಯ ನೀಡಿರೋ ಕಾರಣದಿಂದ ನಮಗೆ ಗೊತ್ತಾಗಿದೆ. ಹಾಗಾಗಿ 3 ರೂಪದಲ್ಲಿ ತಂದೆ ನಮಗೀಗ ಪಾಲನೆ ನೀಡ್ತಾ ಇದ್ದಾರೆ, ತಂದೆ, ಟೀಚರ್, ಸದ್ಗುರುವಾಗಿ. ಹಾಗಿದ್ದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಶಾಂತಿಧಾಮ ಮತ್ತು ಸುಖಧಾಮ ನೆನಪಿಗಿರಬೇಕು. ನಾನು ಆತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ, ಪರಮಾತ್ಮ ನನ್ನ ತಂದೆ ಆಗಿದ್ದಾರೆ ಮತ್ತು ನಾನು ಆತ್ಮ ಈ ಅಂತಿಮ ಜನ್ಮದಲ್ಲಿ ಸಂಗಮಯುಗದಲ್ಲಿ ನನ್ನ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ತಾ ತಂದೆಯ ನೆನಪಿನಲ್ಲಿ ಆತ್ಮಾಭಿಮಾನಿಯಾಗಿದ್ದು ಮುಂದೆ ಬರುವಂಥ ಸತ್ಯುಗಕ್ಕೆ ಶ್ರೇಷ್ಠ ಭಾಗ್ಯವನ್ನು ರೂಪಿಸ್ಕೊಳ್ಳುವಂತಹ ಆತ್ಮ ಆಗಿದ್ದೀನಿ ಅನ್ನೋ ಈ ಸ್ಮೃತಿ ನಮ್ಮಲ್ಲಿರಬೇಕು. ಆಗ ಸಾಕ್ಷಾತ್ಕಾರಗಳು ಆಗುತ್ತವೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಈ ಸಂಗಮ ಯುಗ ಮಾತ್ರನೇ ತಂದೆಯಿಂದ ನಮಗೆ ಪಾಲನೆ ಸಿಗುವಂಥ ಯುಗ, ವಿಕರ್ಮಗಳನ್ನು ವಿನಾಶ ಮಾಡಿಕೊಡುವಂಥ ಯುಗ ಮತ್ತು ಸತ್ಯುಗದ ಪ್ರಾಪ್ತಿಯನ್ನು ಮಾಡಿಕೊಡುವಂಥ ಯುಗ ಆಗಿದೆ. ಹಾಗಾಗಿ ಈ ಸ್ಮೃತಿ ನಿಮ್ಮಲ್ಲಿ ಸದಾ ಇರಲಿ. ನಾನು ಆತ್ಮ ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು ಅನ್ನೋ ಈ ಸ್ಮೃತಿ ಇರಲಿ. ಏನೆಲ್ಲ ಕೆಲಸ ಕಾರ್ಯಗಳಿದೆಯೋ ಅದನ್ನೆಲ್ಲ ನೀವು ಮಾಡ್ತಾ ಹೋಗಿ. ನಮ್ಮ ಡ್ಯೂಟೀಸ್ ಏನೆಲ್ಲ ಇದೆಯೋ ಅದನ್ನು ಮಾಡಿ, ಅದರ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿ. ಈಗ ಎಷ್ಟೇ ನಮಗೆ ಕೆಲಸ ಇದ್ದರೂ ಕೆಲಸ ಮಾಡ್ತಾ ಮನಸ್ಸಿನಲ್ಲಿ ಸಂಕಲ್ಪಗಳಂತೂ ಬರ್ತಾ ಇರುತ್ತೆ. ಆ ಸಂಕಲ್ಪಗಳು ತಂದೆಯ ಜೊತೆಯಲ್ಲಿ ಜೋಡಣೆ ಮಾಡಿ. ನಾನು ಆತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ, ಪರಮಾತ್ಮನ ಸಂತಾನ ಆಗಿದ್ದೀನಿ. ಈ ಸ್ಮೃತಿಯಿಂದ ನಮ್ಮ ಸಂಕಲ್ಪಗಳು ಶ್ರೇಷ್ಠ ಆಗ್ತಾ ಹೋಗುತ್ತೆ ಮತ್ತು ತಂದೆ ನೆನಪಿರೋ ಕಾರಣದಿಂದ ನಮ್ಮಿಂದ ಯಾವುದೇ ವಿಕರ್ಮಗಳು ಕೂಡ ಆಗೋದಿಲ್ಲ. ಈ ರೀತಿ ಚಿತ್ರಗಳಂತೂ ವಾಸ್ತವದಲ್ಲಿ ಇರುವುದಿಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿದೆ. ಬಾಬಾ ತಿಳಿಸ್ತಾರೆ, ಭಕ್ತಿ ಮಾರ್ಗದ ಚಿತ್ರಗಳು ಯಾವುದೆಲ್ಲ ಬಿಡಿಸಿದಾರೋ ಈ ರೀತಿ ಸತ್ಯುಗದಲ್ಲಿ ಇರೋದಿಲ್ಲ. ಅಂದರೆ ಉದಾಹರಣೆಗೆ 10 ಕೈ ಮತ್ತು ಸಿಂಹದ ಮುಖ, ಪ್ರಾಣಿಗಳ ಮುಖ, ಈ ರೀತಿಯೆಲ್ಲ ತೋರಿಸ್ತಾರಲ್ವ ಭಕ್ತಿ ಮಾರ್ಗದ ಚಿತ್ರದಲ್ಲಿ. ಈ ರೀತಿ ವಾಸ್ತವವಾಗಿ ಇರೋದಿಲ್ಲ ಸತ್ಯುಗದಲ್ಲಿ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣ ಚಿತ್ರ ನೋಡಿದಾಗ ಅದೇ ಸಂಪೂರ್ಣವಾದಂಥ ಚಿತ್ರ ಅಂತ ಬಾಬಾ ತಿಳಿಸ್ತಾರೆ. ಇಲ್ಲಂತೂ ಮನುಷ್ಯರಲ್ಲಿ ಅಂಗವಿಕಲತೆ ಇರುತ್ತದೆ, ಆದರೆ ಸತ್ಯುಗದಲ್ಲಿ ಈ ಅಂಗವಿಕಲತೆ ಇರುವುದಿಲ್ಲ ಅಂತಾರೆ ಬಾಬಾ. ಯಾಕಂದರೆ
ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಸುಖ, ಶಾಂತಿ, ಸಮೃದ್ಧಿ 3 ಸಂಪೂರ್ಣವಾಗಿರುತ್ತೆ. ಅಲ್ಲಿ ಸತ್ಯುಗದಲ್ಲಿ ಇರುವಂಥವರು ಎಲ್ಲರೂ ದೇವತೆಗಳೇ ಆಗಿರ್ತಾರೆ. ಆದರೆ ದ್ವಾಪರ ಕಲಿಯುಗದಲ್ಲಿ ಬರಬೇಕಾದ್ರೆ ರಾವಣ ರಾಜ್ಯ ವಿಕಾರಕ್ಕೆ ವಶೀಭೂತ ಆಗಿ ವಿಕರ್ಮಗಳನ್ನು ಮಾಡಿ ಪಾಪದ ಹೊರೆ ಅಂಗಗಳಿಂದ ಪಾಪ ಮಾಡಿರ್ತೀವಿ ಅಂದರೆ ಇಲ್ಲಿ ವಿಕಲಕರು ಇರುತ್ತಾರೆ ಅಂತ ಬಾಬಾ ತಿಳಿಸ್ತಾರೆ. ಆದರೆ ಸತ್ಯುಗ ತ್ರೇತಾಯುಗದಲ್ಲಿ ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಕಂಚನ ಕಾಯ ಇರುತ್ತೆ ಅಂತಾರೆ ಬಾಬಾ ಸತ್ಯುಗದಲ್ಲಿ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಎಂದು ನಿಮಗೆ ಗೊತ್ತಿದೆ. ಎಲ್ಲಿ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ದ್ವಾಪರದ ನಂತರ ಅನ್ಯ ಧರ್ಮಗಳು ಶುರು ಆಗುತ್ತವೆ. ಆದರೆ ಇಲ್ಲಿ ಪ್ರತಿಯೊಬ್ಬರ ಉಡುಪುಗಳನ್ನು ನೋಡಿದಾಗ ಪ್ರತಿಯೊಬ್ಬರಲ್ಲಿ ತಮ್ಮದೇ ಆದ ಪ್ರಕಾರದ ಅಲಂಕಾರ ಯಥಾ ರಾಜಾರಾಣಿ ತಥಾ ಪ್ರಜೆಗಳಾಗಿರುತ್ತಾರೆ. ಈಗ ಭಾರತ ದೇಶವನ್ನೇ ನೀವು ತಗೊಂಡಾಗ ಪ್ರತಿಯೊಬ್ಬರದು ಅವ್ರದ್ದೇ ಆದಂಥ ಕಲಾಚಾರಗಳು, ವಸ್ತ್ರಗಳನ್ನು ಹಾಕ್ಕೊಳ್ಳುವಂತಹ ವಿಧಗಳು, ಅವ್ರವ್ರದ್ದೇ ಆದಂಥ ರೀತಿ ನೀತಿಗಳು. ಆದರೆ ಸತ್ಯುಗದ ವಸ್ತ್ರವನ್ನು ನೋಡಿ ಯಾವ ರೀತಿಯಲ್ಲಿದೆ ಅಂತಾರೆ. ಕೆಲವೊಬ್ಬರು ಇಲ್ಲಿ ಅಂದರೆ ದ್ವಾಪರದ ನಂತರ ಅವ್ರವ್ರದ್ದೇ ಆದಂಥ ಕಲಾಚಾರಗಳು, ಕೆಲವೊಬ್ಬರು ಸೀರೆ ಉಟ್ಕೊಳ್ತಾರೆ, ಕೆಲವೊಬ್ಬರು ಚೂಡಿದಾರ್ಸ್ ಹಾಕ್ಕೊಳ್ತಾರೆ. ಆ ದೇಶಕ್ಕೆ ಆ ದೇಶದ ಉಡುಪು ಇದೆ ಅಂತ ಬಾಬಾ ತಿಳಿಸ್ತಾರೆ. ಅಲ್ಲಿ 21 ಜನ್ಮಗಳಿಗೆ ದೇವತಾ ಉಡುಪುಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡಿ ನೋಡಿ ಅಂತಿದ್ದಾರೆ ಬಾಬಾ. ಇಲ್ಲೂ ಕೂಡ ನಾವು ನೋಡಿದ್ರೆ ಭಾರತದಲ್ಲೇ ಅನೇಕ ರೀತಿ ನೀತಿಗಳಿದೆ. ಇನ್ನು ಬೇರೆ ಬೇರೆ ಕಂಟ್ರೀಸ್ನ ನಾವು ತಗೊಂಡಾಗ ಅವ್ರದ್ದೇ ಆದಂಥ ಡ್ರೆಸ್ಸಿಂಗ್ ಸೆನ್ಸ್ ಅವ್ರವ್ರದ್ದೇ ಆಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಅದನ್ನೇ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಬಾಬಾ ತಿಳಿಸ್ತಾ ಇದ್ದಾರೆ ನೋಡಿ. ಮತ್ತು ಅಲಂಕಾರಗಳು ಕೂಡ ಯಥಾ ರಾಜಾರಾಣಿ ತಥಾ ಪ್ರಜಾ. ಎಷ್ಟು ಸಮೀಪಕ್ಕೆ ಬರ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಇರುತ್ತೆ. ಈಗ ರಾಜಧಾನಿಯ ಉಡುಪು ಹೇಗಿದೆ ಎಂಬ ಸಾಕ್ಷಾತ್ಕಾರವು ನಿಮಗಾಗತ್ತೆ. ನಾವು ಈ ರೀತಿ ಎಲ್ಲಿ ಸತ್ಯುಗದಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋ ಸಾಕ್ಷಾತ್ಕಾರ ಕೂಡ ನಮಗಾಗತ್ತೆ. ಇವೆಲ್ಲವನ್ನು ನೋಡುತ್ತಿದ್ದರೂ ನಮ್ಮ ಬುದ್ಧಿ ಚಿನ್ನದಾಗಿರುತ್ತದೆ. ಅಂದರೆ ನಮ್ಮ ಬುದ್ಧಿ ಎಷ್ಟು ಡಿವೈನ್ ಆಗ್ತಾ ಹೋಗುತ್ತೆ, ಎಷ್ಟು ಪ್ಲೇನ್ ಬುದ್ಧಿ ಆಗುತ್ತೆ, ಎಷ್ಟು ತಂದೆ ನೆನಪಿನಲ್ಲಿರ್ತೀವಿ, ವಿಕರ್ಮಗಳನ್ನು ವಿನಾಶ ಮಾಡ್ಕೊಳ್ತೀವೋ ಅಷ್ಟೇ ಸತ್ಯುಗದ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. ಅದಕ್ಕೆ ಸದಾ ನಿಮ್ಮ ಬುದ್ಧಿ ಶಾಂತಿಧಾಮ ಮತ್ತು ಸುಖಧಾಮವನ್ನೇ ನೆನಪು ಮಾಡಲಿ. ನೀವು ವಿಶ್ವದ ಮಾಲೀಕರು ಆಗುತ್ತೀರಿ. ಈ ಜ್ಞಾನವು ನಿಮಗೆ ಈಗ ತಿಳಿದಿದೆ. ಅದನ್ನೇ ಬಾಬಾ ಈಗ ತಿಳಿಸ್ತಾ ಇದ್ದಾರೆ. ಅನುದಿನ ವಿದ್ಯಾರ್ಥಿಯಾಗಿ ನಾವು ಎಲ್ಲ ತಿಳುವಳಿಕೆಯನ್ನು ಬಾಬಾಯಿಂದ ತಿಳ್ಕೊಳ್ತಾ ಇದ್ದೀವಿ. ಈಗ ನೀವು ಇಲ್ಲಿ ಓದಿ ಭವಿಷ್ಯ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ನೋಡಿ, ಇದೊಂದು ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಈ ಪ್ರಪಂಚದಲ್ಲಿ ಯಾವುದೇ ವಿದ್ಯೆಯನ್ನು ಓದಿದ್ರೆ ಆ ಜನ್ಮಕ್ಕಾಗಿ ಮಾತ್ರ ಸೀಮಿತ. ಆದರೆ ಈ ಸಂಗಮಯುಗದಲ್ಲಿ ತಂದೆ ಬಂದು ತಿಳಿಸ್ಕೊಡುವಂಥ ವಿದ್ಯೆಯ ಆಧಾರ ಮುಂದೆ ಬರುವಂಥ 21 ಜನ್ಮಗಳಿಂದ ನಮಗೆ ಪ್ರಾಪ್ತಿಯಾಗತ್ತೆ. ನಿಮಗೆ ಗೊತ್ತಿದೆ, ಈ ವಿದ್ಯೆಯಿಂದ ಹೊಸ ಪ್ರಪಂಚ ಅಮರ ಲೋಕಕ್ಕಾಗಿ ನಾವು ವಿದ್ಯೆಯನ್ನು ಓದುತ್ತಿದ್ದೀವಿ. ಅಮರನಾಥದಲ್ಲಿ ಅಮರನಾಥ ಕಥೆಗಳನ್ನು ಭಕ್ತಿ ಮಾರ್ಗದಲ್ಲಿ ತಿಳಿಸಲಾಗಿದೆ ಅಲ್ವಾ. ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರು. ಅವರಂತೂ ಶಿವಶಂಕರನ್ನು ಒಂದೇ ಮಾಡಿದ್ದಾರೆ. ನೋಡಿ, ಭಕ್ತಿ ಮಾರ್ಗಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಶಂಕರ ಬೇರೆ ಶಿವ ಬೇರೆ. ಸೊ ಅಮರ ಕಥೆ ಈಗ ನಾವೆಲ್ಲ ಆತ್ಮಗಳಿಗೆ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಶಂಕರ ತನ್ನ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವಂಥ ಸಂಕೇತ ಆಗಿದೆ. ಆದರೆ ಶಿವ ನಿರಾಕಾರ ಜ್ಯೋತಿಬಿಂದು ಸ್ವರೂಪ ತಂದೆ ಬಿಂದಿ, ಅವರೇ ಒಂದು ಎಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ಶಿವ ಬೇರೆ, ಶಂಕರ ಬೇರೆ. ಈ ಸ್ಪಷ್ಟೀಕರಣ ನೀವು ತಿಳಿಸ್ಕೊಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ದೇವತೆಗಳು, ಶಿವ ನಿರಾಕಾರ ಜ್ಯೋತಿಬಿಂದು ಸ್ವರೂಪ ತಂದೆ. ಇದರ ವ್ಯತ್ಯಾಸವನ್ನು ತಿಳಿಸ್ಕೊಡಿ.
ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಇವರು ಬ್ರಹ್ಮ ಸಹ ಹೇಳುತ್ತಾರೆ, ತಂದೆಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಅವರು ತಿಳ್ಕೊಂಡು ಈಗ ನಮಗೂ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಪ್ರಪಂಚದಲ್ಲಿ ದ್ವಾಪರದಿಂದ ಏನೆಲ್ಲ ಜಾಗ್ರಫಿಕಲ್ ಕಂಡೀಷನ್ ಇದೆಯೋ ಅಥವಾ ಇತಿಹಾಸಗಳಿದೆಯೋ ಅದರ ಬಗ್ಗೆ ವರ್ಣನೆ ಮಾಡಲಾಗಿದೆ. ಆದರೆ ಆದಿ ಮಧ್ಯ ಅಂತ್ಯ ಸತ್ಯುಗ ತ್ರೇತಾಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಶಿವತಂದೆ ಬ್ರಹ್ಮತನುವಿನ ಆಧಾರವನ್ನು ಪಡ್ಕೊಂಡು ಅವ್ರಿಗೂ ತಿಳಿಸಿ ನಮಗೂ ಈ ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದಾರೆ. ಈ ಮಾತು ಯಾವುದೇ ಸಾಧು ಸಂತರು ತಿಳಿಸಲು ಸಾಧ್ಯವಿಲ್ಲ. ಹೇಗೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕಮಲ ಪುಷ್ಪ ಸಮಾನ ಇದ್ದು ತಂದೆ ನೆನಪಿನಲ್ಲಿ ಇರಬಹುದು ಅನ್ನೋ ಈ ಮಾತು ಸಾಧು ಸಂತರು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇರುತ್ತಾರೋ ಹಾಗೆಯೇ ಇದು ಒಂದು ಪರಿವಾರ ಆಗಿದೆ. ತಂದೆಯು ಈ ರಥದಲ್ಲಿ ಸವಾರಿಯಾಗಿ ಮಕ್ಕಳ ಬಳಿ ಬರುತ್ತಾರೆ. ಸೊ ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ವಿಕರ್ಮಗಳನ್ನು ವಿನಾಶ ಮಾಡಿ ನಿಮಿತ್ತ ಭಾವನೆಯಲ್ಲಿ ನಿಮ್ಮ ಪರಿವಾರದಲ್ಲಿರಿ. ಯಾಕಂದರೆ ಕರ್ಮದ ಲೆಕ್ಕಾಚಾರಗಳಿದೆಯಲ್ಲ ಅದು ಚುಕ್ತಾಗಬೇಕು, ಹಿಸಾಬ್ ಕಿತಾಬು ಚುಕ್ತಾಗಬೇಕು. ನಮ್ಮ ಪಾತ್ರವನ್ನು ನಾವು ಕರೆಕ್ಟಾಗಿ ಅಭಿನಯ ಮಾಡಬೇಕು. ತಂದೆ ನೆನಪಿನಲ್ಲೂ ಇರಬೇಕು. ಸತ್ಯಗದ ಪ್ರಾಪ್ತಿಯನ್ನು ಕೂಡ ಪಡ್ಕೋಬೇಕು. ಇವೆಲ್ಲ ಮಾರ್ಗಗಳು ಬಾಬಾ ತಿಳಿಸ್ಕೊಡ್ತಾರೆ. ಇವರಿಗೆ ಭಾಗ್ಯಶಾಲಿ ರಥವೆಂದು ಮಹಿಮೆ ಇದೆ. ಕೆಲವೊಮ್ಮೆ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾರವರಿಗೆ ಇವರು ಭಾಗ್ಯಶಾಲಿ ರಥ ಆಗಿದ್ದಾರೆ. ಆದರೆ ಭಕ್ತಿ ಮಾರ್ಗದಲ್ಲಿ ಇದರ ಸಂಕೇತವಾಗಿ ನಂದಿಯನ್ನು ತೋರಿಸಲಾಗಿದೆ ಅಂತ ಹೇಳ್ಬಿಟ್ಟು ಮನುಷ್ಯರು ಉಲ್ಟಾ ತಿಳಿದುಕೊಂಡಿದ್ದಾರೆ. ಮಂದಿರದಲ್ಲಿ ಎಲ್ಲ ಈ ರೀತಿಯಾಗಿ ವರ್ಣನೆ ಮಾಡಲಾಗಿದೆ ಅಥವಾ ಚಿತ್ರಗಳನ್ನು ಬಿಡಿಸಲಾಗಿದೆ. ನೋಡಿ, ಇವತ್ತು ಭಕ್ತಿಗೂ ಜ್ಞಾನಕ್ಕೂ ಬಾಬಾ ಬಹಳಷ್ಟು ಡಿಫ್ರೆನ್ಸನ್ನು ತಿಳಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ ನಾನಾ ರೀತಿಯಾದಂತಹ ಆಚಾರ ವಿಚಾರ ಅಂದರೆ ಇಮ್ಯಾಜಿನೇಷನ್ ಜಾಸ್ತಿ ಇದೆ ಭಕ್ತಿಯಲ್ಲಿ. ಆದರೆ ನಿಜವಾಗ್ಲೂ ಸತ್ಯುಗ ತ್ರೇತಾಯುಗದಲ್ಲಿ ದೇವಿ ದೇವತೆಗಳು ಯಾವ ರೀತಿ ಇರ್ತಾರೆ? 16 ಕಲಾ ಸಂಪನ್ನ, ಸಂಪೂರ್ಣ ಮರ್ಯಾದಾ ಪುರುಷೋತ್ತಮ, ಸಂಪೂರ್ಣ ನಿರ್ವಿಕಾರಿ, ಅಹಿಂಸಾ ಪರಮೋಧರ್ಮ, ಈ ರೀತಿಯಲ್ಲಿ ಎಲ್ಲ ಗುಣಲಕ್ಷಣಗಳು ಇರುವಂಥವರೇ ದೇವತೆಗಳು. ಸೊ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಅಜ್ಞಾನದಲ್ಲಿದ್ದಾರೆ, ಬಹಳ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಬಾಬಾ ತಿಳಿಸ್ತಾರೆ. ಮನುಷ್ಯರಿಗಂತೂ ಭಕ್ತಿ ಮಾರ್ಗದ ನಶೆ ಇದೆ, ನಿಮಗೆ ಜ್ಞಾನ ಮಾರ್ಗದ ನಶೆ ಇದೆ. ಈ ಜ್ಞಾನ ಅಮೃತ ಈ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ಬಂದು ನಮಗೆ ನೀಡ್ತಾ ಇರುವಂಥದ್ದು. ಹಾಗಾದರೆ ನಿಮಗೆ ಎಷ್ಟು ನಶೆ ಇರಬೇಕು? ನಿಮಗೆ ಜ್ಞಾನ ಮಾರ್ಗದ ನಶೆ ಇದೆ. ಈ ಸಂಗಮದಲ್ಲಿ ತಂದೆಯು ನಿಮಗೆ ಓದಿಸುತ್ತಾರೆ. ನೀವು ಈಗ ವಿದ್ಯಾರ್ಥಿಗಳಾಗಿದ್ದೀರಿ. ನೀವು ಈ ಪ್ರಪಂಚದಲ್ಲೇ ಇದ್ದೀರಿ. ಆದರೆ ಬುದ್ಧಿಯಿಂದ ಈಗ ನಿಮಗೆ ಈ ತಿಳುವಳಿಕೆ ಇದೆ, ನಾವು ಬ್ರಾಹ್ಮಣರು, ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದೀವಿ. ಈ ನಶೆ ನಿಮಗಿರಬೇಕು. ಬಾಕಿ ಎಲ್ಲ ಮನುಷ್ಯರು ಕಲಿಯುಗದಲ್ಲಿದ್ದಾರೆ. ಇವೆಲ್ಲವೂ ಅನುಭವದ ಮಾತುಗಳಾಗಿದೆ. ನಾವು ಕಲಿಯುಗದಿಂದ ಈಗ ಹೊರಬಂದು ಸಂಗಮ ಯುಗದಲ್ಲಿದ್ದೀವಿ. ಸಂಗಮ ಯುಗ ಅಂದ್ರೇ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ. ತಂದೆ ಬಂದು ನಮಗೆ ಈ ಸತ್ಯ ಜ್ಞಾನವನ್ನು ಯಾವಾಗ ತಿಳಿಸ್ಕೊಡ್ತಾರೋ ಇದಾಗಿದೆ ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ನಾನು ಆತ್ಮ ಪರಮಾತ್ಮನ ಸಂಘದಲ್ಲಿ ಇರುವಂಥ ಯುಗ. ಪಾಲನೆ ತಂದೆ ನನಗೆ ದಿನ ಏನೆಲ್ಲ ನನಗೆ ಬೇಕೋ 21 ಜನ್ಮಗಳಿಗೆ ಪ್ರಾಪ್ತಿ, ಸತ್ಯುಗದ ಪ್ರಾಪ್ತಿಯ ಬಗ್ಗೆ ಈ ಎಲ್ಲ ತಿಳುವಳಿಕೆ ಮುರಳಿಯ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನುವಂಥ ಈ ನಶೆ, ಈ ಖುಷಿ ಇರಬೇಕು. ತಂದೆ ನೆನಪಿನಿಂದ ನನ್ನ ವಿಕರ್ಮಗಳು ವಿನಾಶ ಆಗ್ತಾ ಇದೆ. ತಂದೆ ಟೀಚರ್ ಸದ್ಗುರು 3 ರೂಪದಲ್ಲಿ ಪಾಲನೆ ನೀಡ್ತಾ ಇದ್ದಾರೆ. ಎಂಥ ಸೌಭಾಗ್ಯಶಾಲಿ, ಪದಂ ಭಾಗ್ಯಶಾಲಿ ಆತ್ಮ ನಾನು ಅನ್ನೋ ಆ ಖುಷಿ ನಿಮ್ಮಲ್ಲಿರಬೇಕು ಅಂತಾರೆ ಬಾಬಾ. ಈ ಹಳೆಯ ಪ್ರಪಂಚ ಬದಲಾವಣೆ ಆಗಲಿದೆ. ಇದು ಅಂತಿಮ ಸಮಯ ಅಂದರೆ ವಿನಾಶದ ಸಮಯ, ಬದಲಾವಣೆ ಆಗಲೇಬೇಕು. ಈ ಸ್ಮೃತಿ ನಿಮ್ಮಲ್ಲಿರಲಿ.
ಈಗ ನಾವು ಶ್ರೀಮತದ ಅನುಸಾರವಾಗಿ ನಡೆಯುವಂಥ ಮಕ್ಕಳಾಗಬೇಕು. ಯಾಕಂದರೆ ತಂದೆ ಒಂದು ಶ್ರೀಮತವನ್ನು ನೀಡುತ್ತಿದ್ದಾರೆ. ಬಾಬಾ ತಿಳಿಸ್ತಾರೆ, ನನ್ನೊಬ್ಬನ ನೆನಪು ಮಾಡಿ 84 ಜನ್ಮಗಳನ್ನು ಪಡೆದಿದ್ದೀವಿ ಎಂಬ ಈ ಜ್ಞಾನವು ನಿಮಗೆ ತಿಳಿದಿದೆ. ಇದಕ್ಕೂ ಮುಂಚೆ ನಮಗೆ ಈ ಸತ್ಯ ಗೊತ್ತಿರಲಿಲ್ಲ. ನಾವು 84 ಜನ್ಮಗಳ ಚಕ್ರದಲ್ಲಿ ಬರ್ತೀವಿ. ಪ್ರತಿಯೊಂದು ಜನ್ಮದಲ್ಲಿ ಸ್ವಲ್ಪ ಸ್ವಲ್ಪ ಕೆಳಗೆ ಇಳಿತಾ ಬರ್ತೀವಿ. ಹೇಗೆ ಚಂದ್ರನಲ್ಲಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅದೇ ರೀತಿ ನಾವು ಕೂಡ ಸತ್ಯುಗದಿಂದ ತ್ರೇತಾಯುಗಕ್ಕೆ ಬರೋ ಅಷ್ಟರಲ್ಲೇ 2 ಕಲೆ ಕಮ್ಮಿ ಆಗುತ್ತೆ. 16 ಕಲೆ ಇರೋರು 14ಕ್ಕೆ ಬರ್ತೀವಿ. ಮತ್ತು ದ್ವಾಪರ ಕಲಿಯುಗದಲ್ಲಿ ಇನ್ನೂ ಹೇಗೆ ಚಕ್ರಗಳು ತಿರುಗ್ತಾ ಬರುತ್ತೋ ಬಾಬಾ ಇವತ್ತು ಚಂದ್ರನ ಉದಾಹರಣೆಯನ್ನು ಕೊಟ್ಟು ತಿಳಿಸ್ತಾ ಇದ್ದಾರೆ. ದಿನಕ್ಕೂ ಹುಣ್ಣಿಮೆ ಆದಮೇಲೆ ಚಂದ್ರ ಹೇಗೆ ಸ್ವಲ್ಪ 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 ಕಡಿಮೆ ತೇಯ್ತಾ ಬರುತ್ತೋ ಅದೇ ರೀತಿ ನಮ್ಮ ಕಲೆಗಳು ಕೂಡ ಈ ಸೃಷ್ಟಿಚಕ್ರದ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಎಲ್ಲ ನಮ್ಮಲ್ಲಿರೋ ಗುಣ ಲಕ್ಷಣಗಳೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅಂತಿಮ ಸಮಯದಲ್ಲಿ ಯಾವಾಗ ಸ್ವಲ್ಪನೇ ಗುಣ ಮಾತ್ರ ಇರುತ್ತೋ ಆಗ ತಂದೆ ಬಂದು ನಮಗೆ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಯಾರೂ ಸಹ ಸಂಪೂರ್ಣರಾಗಿಲ್ಲ. ಮುಂದೆ ನಿಮಗೆ ಸಾಕ್ಷಾತ್ಕಾರಗಳು ಆಗುತ್ತವೆ. ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ. ಬಾಬಾ ನೋಡಿ ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಯಾರೂ ಸಹ ಸಂಪೂರ್ಣರಾಗಿಲ್ಲ. ಹಾಗಿದ್ಮೇಲೆ ಇಲ್ಲೆಲ್ಲ ಪುರುಷಾರ್ಥಿಗಳೇ. ಎಲ್ಲರೂ ತಮ್ಮ ತಮ್ಮ ಪಾತ್ರದ ಅನುಸಾರವಾಗಿ ವಿಕರ್ಮವನ್ನು ಮಾಡಿದ್ದೀವಿ. ನಾವೆಲ್ಲ ಪಾಪಾತ್ಮಗಳೇ ಇಲ್ಲಿದ್ದೀವಿ ಅಂತಾರೆ ಬಾಬಾ. ಈಗ ತಂದೆ ಬಂದು ದಿವ್ಯ ಬ್ರಾಹ್ಮಣ ಜನ್ಮವನ್ನು ನಮಗೆ ಕೊಟ್ಟು ಪುಣ್ಯಾತ್ಮಗಳಾಗಿ ಪರಿವರ್ತನೆ ಆಗುವಂಥ ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಯನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟೆಷ್ಟು ನಾವು ಆತ್ಮಾಭಿಮಾನಿ ಆಗ್ತಾ ಹೋಗ್ತೀವೋ, ತಂದೆ ನೆನಪಿನಲ್ಲಿರ್ತೀವೋ ಅಷ್ಟಷ್ಟು ನಮಗೆ ಸಾಕ್ಷಾತ್ಕಾರ ಆಗುತ್ತೆ, ಗೊತ್ತಾಗುತ್ತೆ ಆತ್ಮ ಎಷ್ಟು ಸೂಕ್ಷ್ಮ ಬಿಂದು ಆಗಿದೆ. ಸಾಕ್ಷಾತ್ಕಾರಗಳು ಆಗ್ತಾ ಹೋಗ್ತವೆ ಅಂತಾರೆ ಬಾಬಾ. ಮತ್ತು ನಾವು ಮಕ್ಕಳು ಕೂಡ ಈ ರೀತಿ ತಿಳಿಸೋ ಹಾಗಿಲ್ಲ ಅಂತಾರೆ ಬಾಬಾ. ಏನೆಲ್ಲ ಡ್ರಾಮಾದಲ್ಲಿ ಇದೆಯೋ ಅದೆಲ್ಲ ನಡೀತಾ ಹೋಗುತ್ತೆ. ನಮ್ಮ ಕೈಯಲ್ಲಿ ಏನಿದೆ ಡ್ರಾಮಾ ಕರಾಯಗ, ಈ ರೀತಿಯಾದಂಥ ಮಾತುಗಳು ಕೂಡ ನಮ್ಮ ಬಾಯಲ್ಲಿ ಬರಬಾರ್ದು. ಡ್ರಾಮಾ ಹೌದು, ಅದರಲ್ಲಿ ನಿಶ್ಚಯ ಇರಬೇಕು. ಆದರೆ ನಮ್ಮ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ಕರ್ಮಕ್ಷೇತ್ರ ಅನ್ನೋದು ಒಂದಿದೆಯಲ್ಲ, ಹಾಗಾಗಿ ಸಂಕಲ್ಪ ಕರ್ಮದ ಪ್ರತಿ ನಿಮಗೆ ಗಮನ ಇರಲಿ. ಈ ರೀತಿ ನಾವು ಎಂದೂ ಹೇಳಂಗಿಲ್ಲ ಡ್ರಾಮಾ ನಮ್ಮ ಕೈಯಲ್ಲಿ ಮಾಡಿಸುತ್ತೆ. ಹೇಗೆ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೋ ನಾವು ಹೇಗೆ ಪಾತ್ರವನ್ನು ಅಭಿನಯಿಸಬೇಕು, ತಂದೆಯನ್ನು ನೆನಪು ಮಾಡಬೇಕು. ತಂದೆ ಕೂಡ ಬಂದು ಸಂಗಮಯುಗದಲ್ಲಿ ತಮ್ಮ ರೋಲನ್ನು ನಿಭಾಯಿಸ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಎಷ್ಟೊಂದು ಸೂಕ್ಷ್ಮವಾದ ಆತ್ಮವು ಈಗ ಪತಿತವಾಗಿದೆ ಮತ್ತು ಈಗ ಪಾವನ ಆಗಬೇಕಾಗಿದೆ. ಇದು ಅದ್ಭುತವಾದ ಮಾತಲ್ಲವೇ? ಪ್ರಕೃತಿ ಎಂದು ಹೇಳಲಾಗುತ್ತದೆ. ಬಾಬಾ ಹೇಳ್ತಾರೆ ಎಷ್ಟೊಂದು ಅದ್ಭುತವಾದಂಥ ಮಾತು. ಆತ್ಮ ಸೂಕ್ಷ್ಮ ಬಿಂದು ಅದೇ ಈಗ ಪತಿತ ಆಗಿದೆ, ಪಾವನ ಆಗಬೇಕು. ತಂದೆಯಿಂದ ನೀವು ಎಲ್ಲ ಪ್ರಾಕೃತಿಕ ಮಾತುಗಳನ್ನು ಕೇಳುತ್ತೀರಿ. ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಯಾರೂ ಸಹ ತಿಳಿದಿಲ್ಲ. ಇದು ಎಲ್ಲದಕ್ಕಿಂತ ಸತ್ಯವಾದ ಮಾತಾಗಿದೆ. ಋಷಿ ಮುನಿಗಳು ಸಹ ನೀತಿ ಅಥವಾ ಗೊತ್ತಿಲ್ಲ ಎಂಬ ಮಾತನ್ನು ತಿಳಿಸುತ್ತಾರೆ. ಎಷ್ಟು ಸೂಕ್ಷ್ಮವಾದ ಆತ್ಮವು ಕಲ್ಲು ಬುದ್ಧಿ ನಂತರ ಪಾರಸ ಬುದ್ಧಿ ಆಗಬೇಕಾಗಿದೆ. ನಾನಾತ್ಮ ಈಗ ಕಲ್ಲು ಬುದ್ಧಿ ಉಳ್ಳವನಾಗಿದ್ದೀನಿ. ನಂತರ ತಂದೆಯಿಂದ ಶಿಕ್ಷಣವನ್ನು ಪಡೆಯುತ್ತಾ ಪಾರಸ ಬುದ್ಧಿ ಉಳ್ಳವರಾಗಿ ಪರಿವರ್ತನೆ ಆಗುತ್ತೇವೆ. ಲೌಕಿಕದ ರೀತಿ ಇಲ್ಲಿ ತಂದೆ, ಶಿಕ್ಷಕ, ಸದ್ಗುರು 3 ಪಾಲನೆ ಬೇರೆ ಬೇರೆಯವರು ನೀಡುವಂಥದ್ದಲ್ಲ. ಆದರೆ ಇಲ್ಲಿ ಬಾಬಾ ತಿಳಿಸ್ತಾರೆ ಸೂಕ್ಷ್ಮ ಬಿಂದು. ಆದರೆ 3 ಪಾತ್ರವನ್ನು ತಂದೆ ಸಂಗಮಯುಗದಲ್ಲಿ ಅಭಿನಯಿಸ್ತಾರೆ. ತಂದೆ, ಶಿಕ್ಷಕ, ಸದ್ಗುರು. ಹಾಗಾಗಿ ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸ ಗೊತ್ತಾಗಬೇಕು. ಆತ್ಮ ಪತಿತೆಯಿಂದ ಪಾವನ ಹೇಗೆ ಆಗುತ್ತೆ ಅನ್ನೋ ಈ ಸತ್ಯಜ್ಞಾನವನ್ನು ಈಗ ನೀವು ತಿಳ್ಕೊಂಡಿದ್ದೀರಾ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಂದೆಯು ತಿಳಿಸುತ್ತಾರೆ, ಯಾರಾದರೂ ಶರೀರವನ್ನು ಬಿಟ್ಟರೂ ಸಹ ನಾವು
ಅವರಿಗಾಗಿ ಯೋಗದಾನವನ್ನು ಮಾಡ್ತಾ ನಾವು ಕೂಡ ಶಾಂತಿಯಲ್ಲಿರ್ತೀವಿ. ಆದರೆ ಭಕ್ತಿ ಮಾರ್ಗದಲ್ಲಿ ಆ ರೀತಿ ಇಲ್ಲ. ಸೊ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಮಕ್ಕಳೇ. ಈಗ ಪರಿಶ್ರಮ ಪಡಿ ಸತ್ಯುಗದ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಕ್ಕೆ. ಮತ್ತು ಕೆಲವೊಂದು ಮಕ್ಕಳು ಸಾಕ್ಷಾತ್ಕಾರಗಳು ಆದರೆ ಮಾತ್ರ ನಮಗೆ ಸಂತೋಷ, ಸಾಕ್ಷಾತ್ಕಾರ ಆಗಬೇಕು ಅವ್ರಿಗೆ ಅಂತ ಬಯಸ್ತಾರೆ. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರದಿಂದ ಯಾವುದೇ ಪ್ರಯೋಜನ ಇಲ್ಲ, ಯೋಗವನ್ನು ಮಾಡಿ, ಯೂಸ್ಫುಲ್ ಇಲ್ಲ. ಈಗ ಸಾಕ್ಷಾತ್ಕಾರ ಆಯಿತು ಅಂದರೆ ಅದು ಒಂದು ನಿಮಿಷಕ್ಕಾಗಿ ನಮ್ಗೆ ಆ ಸೀನ್ಸ್ ಇಮ್ಯಾಜಿನೇಷನ್ ಆಗ್ಬೋದು, ಆದರೆ ಯೋಗ ಬಲದಿಂದ ವಿಕರ್ಮ ವಿನಾಶ ಆಗುತ್ತೆ. ಹಾಗಾಗಿ ಸಾಕ್ಷಾತ್ಕಾರದ ಮೇಲೆ ಆಸಕ್ತಿಯನ್ನು ಇಟ್ಕೋಬೇಡಿ. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟ್ ಆಗಿದೆ, ಯೋಗದ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು. ದೃಷ್ಟಿ ಕೊಟ್ಟ ಕೂಡಲೇ ಯಾರನ್ನಾದರೂ ಶಾಂತಗೊಳಿಸಬೇಕು. ಒಮ್ಮೆಲೆ ನಿಶ್ಚಯವಾಗಬೇಕು. ಇದಕ್ಕಾಗಿ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. ಬಾಬಾ ತಿಳಿಸ್ತಾ ಇದ್ದಾರೆ, ಯೋಗದ ಸ್ಥಿತಿ ಯಾವ ರೀತಿ ಇರಬೇಕು ಅಂದರೆ, ನಾವು ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗಿ ಆತ್ಮವನ್ನೇ ನೋಡ್ತಾ ಇದ್ದೀನಿ ಎಂಬ ಆ ಶಕ್ತಿಶಾಲಿ ದೃಷ್ಟಿ ನಿಮ್ಮಲ್ಲಿರಬೇಕು. ಆಗ ಬೇರೆ ಆತ್ಮಗಳಿಗೂ ಕೂಡ ಶಾಂತಿಯ ಅನುಭೂತಿ ಆಗುತ್ತದೆ. ಎರಡನೇ ಪಾಯಿಂಟ್ ಆಗಿದೆ, ಅದಕ್ಕೆ ಬಹಳ ಇಂಪಾರ್ಟೆಂಟು ಪುರುಷಾರ್ಥ ಯಾವುದು ಅಂದರೆ, ಇದಕ್ಕೆ ಅಶರೀರಿ ಆಗುವ ಅಭ್ಯಾಸ ಮಾಡಬೇಕಾಗಿದೆ. ನಾನು ಆತ್ಮ ಅನ್ನೋ ಸ್ಮೃತಿ ಅಷ್ಟೊಂದು ಪಕ್ಕ ಆಗಿದ್ದಾಗ ಆತ್ಮಿಕ ದೃಷ್ಟಿ ವೃತ್ತಿ ಸಂಕಲ್ಪದ ಮೂಲಕ ನಮ್ಮಲ್ಲಿ ಆತ್ಮದ ಸ್ಮೃತಿಯ ನಿಶ್ಚಯದ ಮೂಲಕ ಆ ಒಂದು ಪವಿತ್ರ ದೃಷ್ಟಿಯ ಮೂಲಕ ಆ ಶಕ್ತಿಶಾಲಿ ಸ್ಥಿತಿ ಅಶರೀರಿ ಸ್ಥಿತಿ ಅನುಭವ ಮಾಡ್ತಾ ಮಾಡ್ತಾ ನಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಎರಡನೇ ಪಾಯಿಂಟ್ ಆಗಿದೆ, ಜ್ಞಾನದ ಸತ್ಯ ನಶೆಯಲ್ಲಿ ಇರಲು ನೆನಪಿರಲಿ, ನಾನು ಸಂಗಮಯುಗಿ ಆಗಿದ್ದೀನಿ. ಈಗ ಈ ಹಳೆಯ ಪ್ರಪಂಚವು ಪರಿವರ್ತನೆ ಆಗುತ್ತದೆ. ನಾವೀಗ ಮನೆಗೆ ಹೋಗುತ್ತೀವಿ. ಶ್ರೀಮತದಂತೆ ಸದಾ ನಡೆಯಬೇಕು. ನೆಪಗಳನ್ನು ಹೇಳಬಾರದು. ನೋಡಿ, ಜ್ಞಾನದ ಸತ್ಯ ನಶೆಯಲ್ಲಿ ಅಂತಾರೆ ಬಾಬಾ. ಮತ್ತು ಶ್ರೀಮತದಂತೆ ಸದಾ ನಡೆಯಬೇಕು. ಯಾವುದೇ ನೆಪ ಹೇಳೋ ರೀತಿಯಲ್ಲಿ ಇಲ್ಲ, ಹೇಳಬಾರ್ದು ಅಂತಿದ್ದಾರೆ ಬಾಬಾ. ವರದಾನ ಆಗಿದೆ, ಪರಮಾತ್ಮನ ಮಿಲನದ ಮೂಲಕ ಆತ್ಮೀಯ ವಾರ್ತಾಲಾಪದ ಸರಿಯಾದ ಪ್ರತಿಕ್ರಿಯೆ ಪಡೆದುಕೊಳ್ಳುವಂತಹ ತಂದೆಯ ಸಮಾನ ಬಹುರೂಪಿ ಭವ. परमात्मा मिलन द्वारा रूह रिहान का सही रेस्पॉन्स प्राप्त करने वाले बाप समान ಬಹುರೂಪಿ ಭವ. ವರದಾನದ ವಿಸ್ತಾರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಹೇಗೆ ತಂದೆ ಬಹುರೂಪಿಯಾಗಿದ್ದಾರೋ, ಸೆಕೆಂಡ್ನಲ್ಲಿ ನಿರಾಕಾರಿಯಿಂದ ಆಕಾರಿ ವಸ್ತ್ರಧಾರಣೆಯನ್ನು ಮಾಡುತ್ತಾರೋ, ಅದೇ ರೀತಿ ತಾವೂ ಸಹ ಈ ಮಣ್ಣಿನ ಡ್ರೆಸ್ ಬಿಟ್ಟು ಆಕಾರಿ ಫರಿಷ್ಠಾ ಡ್ರೆಸ್. ನೋಡಿ ಎಷ್ಟು ಚೆನ್ನಾಗಿ ಬಾಬಾ ತಿಳಿಸ್ತಾ ಇದ್ದಾರೆ. ಒಂದೇ ನಿಮಿಷದಲ್ಲಿ ನಾನು ಫರಿಷ್ಠಾ ಅನ್ನೋ ಆ ಸ್ಮೃತಿಗೆ ನೀವು ಬರಬೇಕು. ಸೊ ಒಂದೇ ನಿಮಿಷದಲ್ಲಿ ಆಕಾರಿ ಫರಿಷ್ಠಾ ಡ್ರೆಸ್, ಮಿಣುಗುವ ಡ್ರೆಸ್ ಧರಿಸಿಕೊಳ್ಳಿ. ಆಗ ಸಹಜವಾಗಿ ಮಿಲನವೂ ಆಗುವುದು ಮತ್ತು ಆತ್ಮೀಯ ವಾರ್ತಾಲಾಪದ ಸ್ಪಷ್ಟ ಪ್ರತಿಕ್ರಿಯೆ ನಿಮಗೆ ತಿಳಿಯುವುದು. ಏಕೆಂದರೆ ಆ ಡ್ರೆಸ್ ಹಳೆಯ ಜಗತ್ತಿನ ವೃತ್ತಿ ಮತ್ತು ವೈಬ್ರೇಷನ್ನಿಂದ ಮಾಯೆ ಎಂಬ ವಾಟರ್ ಅಥವಾ ಬೆಂಕಿಯಿಂದ ಪ್ರೂಫ್ ಆಗಿದೆ. ಫರಿಷ್ಠಾ ಡ್ರೆಸ್ಸು ಮಾಯಾ ಪ್ರೂಫ್ ಆಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಕೃತಿಯ ಈ ಒಂದು ಹಳೆಯ ಪ್ರಪಂಚದ ವೈಬ್ರೇಷನ್ ಮಾಯೆ ಎಂಬ ವಾಟರ್ ಅಥವಾ ಬೆಂಕಿಯಿಂದ ಪ್ರೂಫ್ ಆಗಿದೆ. ಇದರಲ್ಲಿ ಮಾಯೆ ಹಸ್ತಕ್ಷೇಪ ಮಾಡುವುದಿಲ್ಲ. ಸೊ ಫರಿಷ್ಠಾ ಎಂಬ ಡ್ರೆಸ್ಸು ಎಷ್ಟು ಪ್ರೂಫ್ ಆಗಿದೆ. ಈಗ ಇಲ್ಲಿ ಬುಲೆಟ್ ಪ್ರೂಫ್ ಡ್ರೆಸ್ ಇರುತ್ತೆ, ಆದರೆ ಬಾಬಾ ಇಲ್ಲಿ ಮಾಯಾ ಪ್ರೂಫ್ ಡ್ರೆಸ್ ಅಂತಾರೆ ಫರಿಷ್ಠಾ. ಸ್ಲೋಗನ್ ಆಗಿದೆ,
ದೃಢತೆ ಅಸಂಭವವನ್ನು ಸಂಭವ ಮಾಡಿಬಿಡುವುದು. ಸ್ಲೋಗನ್ ಆಗಿದೆ, ದೃಢತಾ असंभव को भी संभव करा देती है. ಅವ್ಯಕ್ತ ಇಶಾರೆ ಆಗಿದೆ. ब्रह्मकुमार का अर्थ ही है सदा प्यूरिटी की पर्सनालिटी और रॉयल्टी में रहना. ಬ್ರಹ್ಮಕುಮಾರ ಎಂಬ ಈ ಶಬ್ದಕ್ಕೆ ಅರ್ಥ ಆಗಿದೆ ಸದಾ ಪ್ಯೂರಿಟಿ ಮತ್ತು ಪರ್ಸ್ನಾಲಿಟಿಯ ರಾಯಲ್ಟಿಯಲ್ಲಿ ಇರುವಂಥದ್ದು. यही प्यूरिटी की पर्सनालिटी विश्व की आत्माओं को अपनी तरफ आकर्षित करती है. ಇದೇ ಪ್ಯೂರಿಟಿಯ ಪರ್ಸ್ನಾಲಿಟಿ ವಿಶ್ವದ ಆತ್ಮಗಳನ್ನು ನಿಮ್ಮ ಕಡೆ ಸೆಳೆಯುತ್ತದೆ. और यही प्यूरिटी की रॉयल्टी धर्मराजपुरी में रॉयल्टी देने से छुड़ाती है. ಇದೇ ಪ್ಯೂರಿಟಿಯ ಪರ್ಸ್ನಾಲಿಟಿ ಧರ್ಮರಾಜಪುರಿಯಲ್ಲಿ ಕೂಡ ರಾಯಲ್ಟಿಯನ್ನು ನೀಡೋದರಲ್ಲಿ ನಿಮ್ಮನ್ನು ಬಿಡಿಸುತ್ತೆ ಅಂತ ಇದ್ದಾರೆ ಬಾಬಾ. ಪ್ಯೂರಿಟಿಯ ಪರ್ಸ್ನಾಲಿಟಿ इसी रॉयल्टी के अनुसार भविष्य रॉयल ಫ್ಯಾಮಿಲಿ ಮೇ ಆ ಸಕ್ತೆ ಹೇ. ಇದೇ ರಾಯಲ್ಟಿಯ ಮೂಲಕ ಭವಿಷ್ಯದಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ಬರೋದಕ್ಕೆ ಸಾಧ್ಯ. ಯಾವುದು? ಪ್ಯೂರಿಟಿಯ ಪರ್ಸ್ನಾಲಿಟಿಯ ರಾಯಲ್ಟಿ. ಜೈಸೆ ಶರೀರ್ ಕಿ ಪರ್ಸ್ನಾಲಿಟಿ ದೇಹ ಬಾನ್ ಮೇ ಲಾತಿ ಹೈ. ಯಾವ ರೀತಿ ಶರೀರದ ಪರ್ಸ್ನಾಲಿಟಿ ದೇಹದ ಅಭಿಮಾನದಲ್ಲಿ ತರಿಸುತ್ತೋ ऐसी प्यूरिटी का पर्सनालिटी देही अभिमानी बनाए बाप के समीप लाती है. ಅದೇ ರೀತಿ ಪ್ಯೂರಿಟಿಯ ಪರ್ಸ್ನಾಲಿಟಿ ದೇಹಿ ಅಭಿಮಾನಿಯನ್ನಾಗಿ ಮಾಡಿ ತಂದೆಯ ಸಮೀಪದಲ್ಲಿ ತರುತ್ತೆ. ಹಾಗಾಗಿ ದೇಹಿ ಅಭಿಮಾನಿಯಾಗಿರಿ, ಪ್ಯೂರಿಟಿಯ ಪರ್ಸ್ನಾಲಿಟಿ ಆಗಿರಿ ಅಂತ ಅವ್ಯಕ್ತ ಸೂಚನೆಯಲ್ಲಿ ತಿಳಿಸಲಾಗಿದೆ. ಓಂ ಶಾಂತಿ, ಓಂ ಶಾಂತಿ. ಸದಾಕಾಲ ಇದೇ ಸ್ಮೃತಿಯಲ್ಲಿರಿ. ನಾನಾತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ನಾನಾತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ. ನಾನಾತ್ಮ ಅನ್ನೋ ಈ ಸ್ಮೃತಿ ಸದಾಕಾಲ ನಿಮ್ಮಲ್ಲಿ ಇರಲಿ. ಓಂ ಶಾಂತಿ.